ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ದಿನ ನಾವು ಈ ವಿಡಿಯೋದಲ್ಲಿ ವಿಪ್ರೋ, ಜಿಯೋ ಫೈನಾನ್ಷಿಯಲ್ ಹಾಗೂ ಟೆಕ್ ಮಹೀಂದ್ರ ರಿಸಲ್ಟ್ 17 ಜನವರಿ ಬಂದಿತ್ತು. ಸೊ ಅದು ಯಾವ ರೀತಿ ಬಂದಿದೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಂತ ಈಗ ನೋಡೋಣ. ಸೊ ನಾವು ವಿಪ್ರೋ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಇಲ್ಲಿ ನಾವು ಚೆಕ್ ಮಾಡಿದ್ರೆ, ಸೊ ಇಲ್ಲಿ ನೀವು ನೋಡ್ಬೋದು ವಿಪ್ರೋ ನೆಟ್ ಪ್ರಾಫಿಟ್ನ. ಸೊ ನೆಟ್ ಪ್ರಾಫಿಟ್ ನಲ್ಲಿ ನಾವು 2023 ಡಿಸೆಂಬರ್ ಅಲ್ಲಿ ನೋಡಿದ್ರೆ ಇದು 2694 ಕ್ರೋರ್ಸ್ ಇದ್ದಿದ್ದು, ಅಲ್ಲಿಂದ 1 ಇಯರ್ಗೆ 3354 ಕ್ರೋರ್ಸ್ ಇಲ್ಲಿ ಹೆಚ್ಚಾಗಿದೆ. ಸೊ ಅದನ್ನ ಬಿಟ್ರೆ ಎಸ್ಟಿಮೇಟ್ಸ್ ಇದ್ದಿದ್ದು 3064. ಸೊ ಎಸ್ಟಿಮೇಟ್ ನ ಬೀಟ್ ಮಾಡಿ 3354 ಬಂದಿದೆ. ಸರ್ಪ್ರೈಸ್ ಆಗಿರೋದು 9.46% ಅಷ್ಟು ಹೆಚ್ಚಿನದಾಗಿ ಪ್ರಾಫಿಟ್ ನ ಕೊಟ್ಟಿದೆ ಅಂತ. ಸೊ ಇದು ಪಾಸಿಟಿವ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ರೆವಿನ್ಯೂ ಕೂಡ ಇಲ್ಲಿ ಗ್ರೋತ್ ಕಾಣಿಸ್ತಾ ಇದೆ. ಎಸ್ಟಿಮೇಟ್ಸ್ ನ ಇಲ್ಲಿ ಬೀಟ್ ಮಾಡಿದೆ ವಿಪ್ರೋ. ಸೊ ಇದು ವಿಪ್ರೋಗೆ ಪಾಸಿಟಿವ್ ಆಗಿ ನಮ್ಗೆ ಕಾಣಿಸ್ತಾ ಇದೆ. ಇದನ್ನ ಬಿಟ್ರೆ ನಾವು ಹೇಳ್ದಂಗೆ ಜಿಯೋ ಫೈನಾನ್ಷಿಯಲ್ಸ್ ರಿಸಲ್ಟ್ಸ್ ನ ಇಲ್ಲಿ ನಾವು ಚೆಕ್ ಮಾಡಿದ್ರೆ, ಜಿಯೋ ಫೈನಾನ್ಷಿಯಲ್ ಕೂಡ ಇಲ್ಲಿ ಗ್ರೋತ್ ನ ಕಂಡಿದೆ. ಇಲ್ಲಿ ಎಸ್ಟಿಮೇಟ್ಸ್ ಡೀಟೇಲ್ಸ್ ಇಲ್ಲ, ಆದ್ರೆ 2023 ಡಿಸೆಂಬರ್ ಕಂಪೇರ್ ಮಾಡಿದ್ರೆ 228 ಕ್ರೋರ್ಸ್ ಇಂದ ಹೆಚ್ಚಾಗಿ 236 ಕ್ರೋರ್ಸ್ ಬಂದಿದೆ ನೆಟ್ ಪ್ರಾಫಿಟ್. ರೆವಿನ್ಯೂ ಕೂಡ 414 ಇಂದ 438 ಬಂದಿದೆ. ಇದು ತನ್ನ ಪ್ರೀವಿಯಸ್ ಇಯರ್ ಪರ್ಫಾರ್ಮೆನ್ಸ್ಗಿಂತ ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಟೆಕ್ ಮಹೀಂದ್ರಾಗ್ ಬಂದ್ರೆ ಡಿಸೆಂಬರ್ 2023 ನಲ್ಲಿ 510 ಕ್ರೋರ್ಸ್ ಅಷ್ಟು ಪ್ರಾಫಿಟ್ ಇಂದ ಡಿಸೆಂಬರ್ 2024ಗೆ 983 ಕ್ರೋರ್ಸ್ ಹೆಚ್ಚಾಗಿದೆ. ಆದ್ರೆ ಎಸ್ಟಿಮೇಟ್ಸ್ ಇದ್ದು 1048 ಕ್ರೋರ್ಸ್. ಸೊ ಅದನ್ನ ಇದು ಮೀಟ್ ಆಗಿಲ್ಲ. ಆದ್ರೆ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿದ್ರೆ ನೆಟ್ ಪ್ರಾಫಿಟ್ ಆಗ್ಲಿ ರೆವಿನ್ಯೂ ಆಗ್ಲಿ ಹೆಚ್ಚಾಗಿದೆ. ಸೊ ಇಲ್ಲಿ ನಾನು 3 ಕಂಪ್ನಿಗಳ ಕ್ವಾರ್ಟರ್ ರಿಸಲ್ಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಸೊ ಇದೇ ರೀತಿ ನಿಮಗೆ ರೆಗ್ಯುಲರ್ ಆಗಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಅದನ್ನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿದ್ರೆ ನಾನು ಅವುಗಳ ಬಗ್ಗೆ ವಿಡಿಯೋ ತಗೊಂಡು ಬರೋಕ್ಕೆ ಪ್ರಯತ್ನ ಬೀಳ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.